ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೇನಾ ವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಸೋಗು ಅಂದರೆ ನಾಟಕ, ಬಣ್ಣದ ಬದುಕು. ಎಷ್ಟೋ ಜನ ಹೊಟ್ಟೆಪಾಡಿಗಾಗಿ ಮುಖಕ್ಕೆ ಬಣ್ಣ ಹಚ್ಚಿ ಬದುಕು ಸಾಗಿಸುತ್ತಾರೆ. ಒಂದಷ್ಟು ಜನ ನಾಲಿಗೆಗೆ ಬಣ್ಣ ಹಚ್ಚಿ ಜನಗಳಿಗೆ ಮೋಸ ಮಾಡುತ್ತಾರೆ. ಹೀಗೆ ದುರ್ಯೋಧನನು ತನ್ನ ಭಯವನ್ನು, ದುಗುಡವನ್ನು ಮುಚ್ಚಿಡಲಾಗದೆ ಗುರುಗಳ ಬಳಿಗೆ ಹೋಗಿ ಏನು ಹೇಳುತ್ತಾನೆ ಬನ್ನಿ. ಆಧ್ಯಾತ್ಮಿಕ ಬಂಧುಗಳೇ, ಮುಂದಿನ ಶ್ಲೋಕವನ್ನು ಕೇಳೋಣ. ಶ್ಲೋಕ 3. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ ಎಂದು ಪಾಂಡವರ ಸೇನೆಯ ಕಡೆಗೆ ಕೈ ಮಾಡಿ ತೋರಿಸುತ್ತಾನೆ. ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ಅರ್ಜುನನ ಹೆಂಡತಿ ದ್ರೌಪದಿ, ಅವಳ ತಂದೆ ದ್ರುಪದ. ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರಿಗೂ ಚೆನ್ನಾಗಿ ತಿಳಿದಿತ್ತು. ಆದರೂ ದ್ರುಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆಗೆಯಲಿಲ್ಲ. ಕುರುಕ್ಷೇತ್ರ ರಣಭೂಮಿಯಲ್ಲೀಗ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ ಸೇನಾ ವ್ಯೂಹ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ. ದ್ರೋಣಾಚಾರ್ಯರು ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ತೋರಿಸಿಕೊಟ್ಟ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾಸೀನರಾಗಿರಬಾರದು ಎಂದು ಒತ್ತಿ ಹೇಳಲು ಬಯಸಿದನು ಎನ್ನುವುದು ಈ ಶ್ಲೋಕದ ಸನ್ನಿವೇಶವಾಗಿತ್ತು. ಯಾಕೆಂದರೆ ಕೃಷ್ಣನು ಸಂಧಾನಕ್ಕೆ ಬಂದಾಗ ದುರ್ಯೋಧನನು ಪಾಂಡವರಿಗೆ ಸೂಜಿಮೊಣೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಧೈರ್ಯವಿದ್ದರೆ ಯುದ್ಧದಲ್ಲಿ ಗೆದ್ದು ಪಡೆಯಲಿ, ನಾನು ಯುದ್ಧಕ್ಕೆ ಸಿದ್ಧ. ಹೇ ಕಪಟಿ, ನಿನ್ನ ಮಾತಿಗೆ ಸೋಲೋನು ನಾನಲ್ಲ ಎಂದು ಭಗವಂತನ ಹತ್ತಿರ ಅಹಂಕಾರವಾಗಿ ಮಾತನಾಡುತ್ತಾನೆ. ಆದರೆ ಭಗವಂತನು ಯುದ್ಧ ಮಾಡದೆ ಶಾಂತ ರೀತಿಯಿಂದ ಬಗೆಹರಿಸೋಣ ಎಂದುಕೊಂಡಿದ್ದು ಹುಸಿಯಾಯಿತು. ಇಲ್ಲಿಯ ಸನ್ನಿವೇಶವು ತನ್ನ ಸೋಲು ಖಚಿತವೆಂದು ದುರ್ಯೋಧನನಿಗೆ ತೋರಿಸಿಕೊಟ್ಟಿತು. ಮುಂಬರುವ ಶ್ಲೋಕಗಳಲ್ಲಿ ಆ ವಿಷಯಗಳನ್ನು ನೋಡೋಣ. ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ, ನಿಮಗೆ ಈ ಭಗವದ್ಗೀತೆ ಇಷ್ಟವಾದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾಳೆಯ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕವನ್ನು ನೋಡೋಣ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.